ರಾಧಾ ಕೃಷ್ಣ ರಾಧಾ ಹೇಳು ಕೃಷ್ಣ. ಮಾತನಾಡಲಿ ಬಿಡು ಗಾಂಧಾರ ರಾಜ. ಅವನೊಳಗಿನ ಅಹಂಕಾರ ಅವನನ್ನು ಮಾತನಾಡಿಸುತ್ತಿದೆ. ಅವನು ಮಾಡಿರುವ ಈ ಕೃತ್ಯಕ್ಕೆ ನಾನೆಂದಿಗೂ ಅವನನ್ನು ಕ್ಷಮಿಸುವುದಿಲ್ಲ. ರಾಮ, ನೀನು ಕಾಡಿಗೆ ಹೋದ್ರೂ ನಾನೆಂದೆಂದಿಗೂ ನಿನ್ನನ್ನೇ ಪ್ರೀತಿಸ್ತೀನಿ, ಯಾಕಂದ್ರೆ ನೀನು ನನ್ನವನು, ಸೀತೆಯ ರಾಮ ಅಂತ. ರಾಧಾಕೃಷ್ಣಕ್ಕೆ ಬಂದ ಟೈಮ್ನಲ್ಲಿ ರಾಧಾಕೃಷ್ಣ ಅಂತ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ ಅವ್ರಿಗೆ ನೀವೇ ವಾಯ್ಸ್ ಕೊಡ್ತಾ ಇದ್ದೀರಾ ಅಂತ. ಒಂದು ಏನು ಆ ಲೈನ್ ಅಲ್ಲಿ ವೈರಲ್ ಆಗ್ಬಿಡ್ತು. ಆ ರಾಧೆ ಡೈಲಾಗ್ಗಳು, ಹೇ ಕೃಷ್ಣ, ಚಿಕ್ಕ ಚಿಕ್ಕದೇ ಅದು ಇಷ್ಟ ಆಗೋದು. ದೊಡ್ಡ ದೊಡ್ಡ ಡೈಲಾಗ್ ಗಿಂತ ಚಿಕ್ಕ ಚಿಕ್ಕದೇ ಇಷ್ಟ ಆಗೋದು. ಅದೊಂದು ಚಿಕ್ಕ ಚಿಕ್ಕದು ವೈರಲ್ ಆಗ್ತಾ ಬಂತು. ಯಾರು ವಾಯ್ಸ್ ಕೊಟ್ಟಿದ್ದು ಅಂತ ನಿಮ್ಮನ್ ಕಂಡಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಯಾರು ಅಂತ. ಸೊ ರಾಧಾಕೃಷ್ಣ ಜರ್ನಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಹಾಗೆ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು? ನನಗೆ ಇವತ್ತಿನ ಬದುಕನ್ನು ಕೊಟ್ಟಿರೋದು ರಾಧಾಕೃಷ್ಣ ಮ್ಯಾಮ್. ನಾನು ಯಾವತ್ತಿಗೂ ಅದನ್ನ ಮರೆಯೋದಿಲ್ಲ. ಸೊ ಇವತ್ತು ನಾನು ಏನೋ ಇಷ್ಟು ನಿಮ್ಮ ಮುಂದೆ ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ರಾಧಾಕೃಷ್ಣ. ನಾನು ಕೃಷ್ಣ ಪ್ರಿಯೆ ಮೊದಲಿಂದ. ಕೃಷ್ಣ ಅಂದ್ರೆ ನಂಗೆ ಬಹಳ ಇಷ್ಟ. ಯಾರಿಗಿಷ್ಟ ಇಲ್ಲ ಹೇಳಿ ಕೃಷ್ಣ ಅಂದ್ರೆ. ಸೊ ಲಾಕ್ಡೌನ್ ಟೈಮಲ್ಲಿ ಇನ್ನೇನಪ್ಪ ಎಲ್ಲ ಮುಗೀತು, ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕಲ್ಲ ಅನ್ನೋ ಯೋಚನೆ ಮಾಡ್ತಿರುವಾಗ ಬಂದಂತಹ ಕಾಲ್ ಆಕ್ಚುಲಿ. ಸೊ ಹೋದೆ, ಫಸ್ಟ್ ಎಪಿಸೋಡ್ ಡಬ್ ಮಾಡಿದ್. ನಾನು ಎಲ್ಲ ಕಡೆ ಹೇಳಿದೀನಿ, ಬಟ್ ಎಷ್ಟು ಸಲ ಹೇಳಿದ್ರು ಅದು ನನಗೆ ಸಮಾಧಾನನೇ ಆಗಲ್ಲ, ಅಷ್ಟು ಖುಷಿ ಇದೆ. ವಾಯ್ಸ್ ಟೆಸ್ಟ್ ಕೊಟ್ವಿ. ಫಸ್ಟ್ ಎಪಿಸೋಡಲ್ಲಿ ದೊಡ್ಡ ರಾಧೆದಿತ್ತು, ಮುಗೀತು. ಸೆಕೆಂಡ್ ಎಪಿಸೋಡ್ ಬಂದಾಗ ಶ್ರೀಧರ್ ಹೆಗಡೆ ಅಂತ ಒಬ್ರು ಸರ್ ಇದ್ರು. ಅವರು ಅಲ್ಲಿ ಇಂಜಿನಿಯರ್ಸ್ ಎಲ್ಲ ಕೇಳ್ತಾ ಇದ್ರು, ಕ್ರೂಸಿಬಲ್ ಇನೋವೇಷನ್ಸ್ ಅಂತ ಒಂದು ಟೀಮು, ಮತ್ತೆ ಗಿರಿಧರ್ ಸರ್, ಇವರೆಷ್ಟು ಜನ ಮಾತಾಡ್ಕೊಂಡು ಕೇಳ್ತಿದ್ರು. ಚಾನಲ್ ಅವರೆಲ್ಲ ಕೂತಿದ್ರು, ಈ ಚಿಕ್ಕ ರಾಧೆಗೆ ಯಾರನ್ನ ಕರ್ಸೋದು ಇವಾಗ, ಬಿಕಾಸ್ ಕೋವಿಡ್ ಟೈಮ್ ಅಲ್ವಾ. ಸೊ ಯಾರನ್ನ ಕರ್ಸೋದು, ಇದಾರಲ್ಲ ಈ ರಾಧೆನೆ, ಈ ನಮ್ಮ ರಾಧೆ ಕೈಲೇ ಮಾಡಿಸಿ ಅಂದ್ಬಿಟ್ರು. ನಾನು ಸರ್ ನಿಜನಾ? ಬೇಸಿಕ್ಲಿ ನನ್ನ ವಾಯ್ಸ್ ಸ್ವೀಟ್ ಅಂತ ಇದ್ರೂ ಸ್ವಲ್ಪ ಆ ಹುಡುಗಿ ಇನ್ನು ಅದು 16-15 ವಯಸ್ಸಿನ ಒಂದು ಕ್ಯಾರೆಕ್ಟರ್. ಸೊ ಆ ಟೀನೇಜರ್ ಕ್ಯಾರೆಕ್ಟರ್ ನಾನು ಸೂಟ್ ಆಗ್ತೀನಾ ಅನ್ನೋ ಒಂದು ಇದಿತ್ತು. ಬಟ್ ಅವರು ಓಕೆ ಒಂದ್ಸಲ ಟೆಸ್ಟ್ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ ಅಂತ ಅವರೇ ನಂಗೆ ಕಾನ್ಫಿಡೆನ್ಸ್ ಕೊಟ್ಬಿಟ್ರು. ನಾನು ಆಮೇಲೆ ಫಸ್ಟ್ ಡೈಲಾಗ್ ತಗೊಂಡೆ. ಓ ಮೈ ಗಾಡ್, ಎಲ್ಲರಿಗೂ ಏನಿದು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ, ಮತ್ತೆ ಯಾಕೆ ನೀವು ಹೆದರ್ಕೋತಾ ಇದ್ದೀರಾ, ಕೊಡಿ 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 ಅಂತ ಹೇಳಿ ಒಂದು ಎಪಿಸೋಡ್ ಫುಲ್ ಡಬ್ ಮಾಡಿಸ್ಕೊಂಡ್ರು. ಚಾನಲಲ್ಲಿ ಹೋಯ್ತು, ಚಾನಲಲ್ಲಿ ಎಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಹಾಗೆ ಡಬ್ಬಿಂಗ್ ಜರ್ನಿ ಕೂಡ ಶುರುವಾಯಿತು. ದಿನೇ ಎಪಿಸೋಡ್ಸ್. ಮೇ ಅಲ್ಲಿ ಅದು ಟೆಲಿಕಾಸ್ಟ್ ಆಗಿದ್ದು, May 14th or 15th, ಐ ಡೋಂಟ್ ರಿಮೆಂಬರ್. ಅವತ್ತು ಟೆಲಿಕಾಸ್ಟ್ ಆಯಿತು ಮ್ಯಾಮ್ ಫಸ್ಟ್ ಎಪಿಸೋಡ್ ಅಷ್ಟೇ. ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಹುಡುಕಿ ಕಾಲ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಎಪಿಸೋಡಿಗೆ ಸಿಕ್ಕಂತ ರೆಸ್ಪಾನ್ಸ್, ಓ ಮೈ ಗಾಡ್, ಎಲ್ಲರೂ ಫೋನ್ ಮಾಡಿ ಸಕ್ಕತ್ತಾಗಿ ಬಂದಿದೆ ವಾಯ್ಸು, ನಿಮ್ದೇ ಅಲ್ವಾ ಅಂತ ಹೇಳಿದ್ರು. ಅಂಡ್ ವೆರಿ ವೆರಿ ಗ್ರೇಟ್ಫುಲ್ ಮ್ಯಾಮ್. ರಾಧಾಕೃಷ್ಣ ಅಂತೂ ನಾನು ಬಿಡಿ ಮರೆಯೋದೇ ಇಲ್ಲ. ನಮಗೂ ಅದನ್ನ ಪದಗಳಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ವಾಯ್ಸ್ ನ ಕಂಪ್ಲೀಟ್ ಆಗಿ ಅವ್ರಿಗೆ ಸೂಟ್ ಆಗುತ್ತೆ. ಥ್ಯಾಂಕ್ ಯು. ಅವರು ಕ್ಯೂಟ್ ಆಗಿ ರಾಧೆ, ನಿಮ್ ವಾಯ್ಸ್ಗೂ ತುಂಬಾ ಖುಷಿ ಆಗುತ್ತೆ ಅದು ನೋಡಕ್ಕೆ. ಆ ರಾಧಾಕೃಷ್ಣನ ಬರೀ ಏನು ಮಿಡಲ್ ಏಜ್ ಅವ್ರು ಮಾತ್ರ ಅಲ್ಲ, ಚಿಕ್ಕವ್ರೆಲ್ಲ ದೊಡ್ಡವ್ರ ತನಕ ನೋಡ್ತಾ ಇದ್ರು. ಸೊ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ, ಆ ಲಾಕ್ಡೌನ್ ಟೈಮಲ್ಲಿ ಬೇರೆ ನಮಗೆ ಮಾಡಕ್ಕೆ ಏನು ಕೆಲಸ ಇರಲಿಲ್ಲ. ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ಬೇಕು, ಇಲ್ಲ ಸೀರಿಯಲ್ ನೋಡ್ಬೇಕು. ಅದ್ರಲ್ಲೂ ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಡ್ತಾ ಇದ್ವಿ. ಎಲ್ಲರೂ ಪ್ರತಿಯೊಬ್ರು ಅಷ್ಟೇ, ಮಹಾಭಾರತ, ರಾಮಾಯಣ, ರಾಧಾಕೃಷ್ಣ ಇದಕ್ಕೆ ಕೊಡ್ತಾ ಇದ್ದಿದ್ದು. ಸೊ ಎಷ್ಟು ಸ್ವೀಟ್ ವಾಯ್ಸ್, ಕೃಷ್ಣನ ವಾಯ್ಸ್ಗೂ ನಿಮ್ ವಾಯ್ಸ್ಗೂ ಮ್ಯಾಚ್ ಆಗ್ತಾ ಇದ್ದಿದ್ದು. ಸೊ ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಇವರೇನಾ ವಾಯ್ಸ್ ಕೊಟ್ಟಿದ್ದು, ಇದು ಕೂಡ ಇವರೇನಾದ್ರೂ ಸುಳ್ಳು ಹೇಳ್ತಿದಾರ, ಈ ತರ ಅನ್ಸೋದು ಕೂಡ ಇದ್ದೇ ಇದೆ. ಖಂಡಿತ ಅಲ್ವಾ? ಸೊ ಇವಾಗ ನಿಮ್ ವಾಯ್ಸ್ ನೋಡಿ ನಿಮ್ಮನ್ನ ಗುರುತಿಸ್ತಾರ? ಹಾ ಮ್ಯಾಮ್, ಆಕ್ಚುಲಿ ಲಾಕ್ಡೌನ್ ಟೈಮಲ್ಲೇ ರಾಧಾಕೃಷ್ಣ ಆದ್ಮೇಲೆ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ವಿ ಅಲ್ವಾ. ಆಟೋ ಹತ್ತಿ ನಾನು ಎಲ್ಲಾದ್ರೂ ಇಳಿಬೇಕಾದ್ರೆ ಅಥವಾ ಏನಾದ್ರೂ ಪರ್ಚೇಸ್ ಮಾಡ್ಬೇಕಾದ್ರೆ, ಸರ್ ಎಷ್ಟಾಯ್ತು, ಇದೆಷ್ಟು, ಸರ್ ಇಷ್ಟ ಆಯ್ತಾ, ನೀವು ರಾಧೆ ವಾಯ್ಸ್ ತಾನೇ, ಮಾಸ್ಕ್ ತೆಗಿರಿ ನೀವೇನೋ ವಾಯ್ಸ್ ಕೊಟ್ಟಿದ್ದು. ನಾನ್ ಓ ಮೈ ಗಾಡ್, ಇಷ್ಟೊಂದೆಲ್ಲ ಕಂಡು ಹಿಡಿತಾರ ಅಂತ ಪಾತ್ರಕ್ಕೆ ಜನ ಅಂದ್ರೆ ಅವ್ರ ಪರಕಾಯ ಪ್ರವೇಶ ಮಾಡಿರೋ ರೀತಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ ಇವಾಗಂತೂ, ಅಲ್ವಾ? ತುಂಬಾ ಮ್ಯಾಮ್, ತುಂಬಾ. ಅವಾಗ ಎಷ್ಟು ಖುಷಿ ಆಗ್ತಿತ್ತು ನಿಮ್ಗೆ? ಅಯ್ಯೋ, ಅದು ಒಂಥರ ಪದಗಳಲ್ಲಿ ಹೇಳಕ್ ಸಾಲ ಬಿಡಿ. ನನ್ಗಿವತ್ತು ಅಬ್ಜೆಕ್ಟಿವ್ಸ್ ಕಡಿಮೆ ಆಗ್ತಾ ಇದೆ ಎಲ್ಲಾದ್ರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅಂಡ್ ಆ ಫೀಲಿಂಗೇ ಬೇರೆ.
ಆಕ್ಟಿಂಗ್ ಮಾಡ್ತೀರಾ ಗುರ್ತಿಸ್ತಾರೆ, ಓಕೆ ಫೈನ್, ಬಟ್ ಒಂದು ವಾಯ್ಸ್ಗೆ ಇಷ್ಟೊಂದು ತುಂಬಾ, ನಾನಂತೂ ನೆಕ್ಸ್ಟ್ ಲೆವೆಲ್. ಆ ಮೊಮೆಂಟ್ ಏನೋ ಅನ್ಸುತ್ತೆ, ಆ ಸಮಯ ಕೂಡ್ ಬರ್ಬೇಕು ಅಂತಾರಲ್ಲ ಎಲ್ಲದಕ್ಕೂ. ಸೊ ಇಟ್ ವಾಸ್ ದ ರೈಟ್ ಟೈಮ್ ಅಂಡ್ ಇಟ್ ವಾಸ್ ದ ರೈಟ್ ಏನೋ ಒಂದು ಎನರ್ಜಿ ನಾವೆಲ್ಲ ಗುರ್ತಿಸ್ಕೊಳ್ಳೋಕೆ ಅಂತ. ಅಂದ್ರೆ ರಾಧೆ ಪಾಠ ಮಾಡಿದ್ರಲ್ಲ, ಅವ್ರ ಜೊತೆ ಏನಾದ್ರು ನೀವು ಮಾತಾಡಿದ್ದೀರಾ? ಯಾ ಮ್ಯಾಮ್, ಆಕ್ಚುಲಿ ಏನಾಯ್ತು, 1-2 ವರ್ಷ ಆದ್ಮೇಲೆ, ಆಫ್ಟರ್ ಸೀರಿಯಲ್ ಶುರುವಾಗಿ 1-2 ವರ್ಷ ಆದ್ಮೇಲೆ ಅವ್ರು ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ಬ್ಯಾಂಗ್ಳೂರಿಗೆ ಬಂದಾಗ ನಾನು ತುಂಬಾ ಟ್ರೈ ಮಾಡಿದೆ ಅವ್ರನ್ನ ಕನೆಕ್ಟ್ ಮಾಡ್ಲಿಕ್ಕೆ. ಬಿಕಾಸ್ ಆ ಇನ್ಸ್ಟಾಗ್ರಾಮ್ ಅಂದ್ರೆ ಫ್ಯಾನ್ ಪೇಜಸ್, ಆ ಫ್ಯಾನ್ಸ್, ಅದಕ್ಕಿದ್ದಂತ ಒಂದು ಫಾಲೋಯಿಂಗೇ ಬೇರೆ ಇತ್ತು ಬಿಡಿ. ನನಗೆ ಡೈಲಿ 1,000 ಜನ ಆದ್ರೂ ಮೆಸೇಜ್ ಮಾಡ್ತಾ ಇದ್ರು, ಪ್ಲೀಸ್ ರಾಧಾಕೃಷ್ಣ ಒರಿಜಿನಲ್ ಅವ್ರ ಜೊತೆ ನೀವು ಮಾತಾಡಿ, ಅವ್ರನ್ನ ನೀವು ಕನ್ನಡಕ್ಕೆ ಅಥವಾ ಯಾವ್ದಾದ್ರು ಒಂದು ವಿಡಿಯೋಗೋ ಏನೋ ಒಂದು ಕರ್ಸಿ ನಾವು ಅವ್ರನ್ನ ಮಾತಾಡ್ಬೇಕು, ನೋಡ್ಬೇಕು ಅಂತ. ನಾನು ಹೆಂಗೆ ಏನ್ ಮಾಡೋದು ಅಂತ ಹೇಳಿ, ನಾನು ನಿಪುಣ್ ಸರ್ ಅಂತೂ ಫ್ಲೈಟ್ ಹಾಕೊಂಡೆ ಹೋಗ್ಬಿಡೋಣ ಅಲ್ಲಿ ಶೂಟಿಂಗ್ ನಡೀತಿರೋ ಕಡೆ ಅಂತೆಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಒನ್ ಫೈನ್ ಡೇ ಏನಾಯ್ತು, ನನ್ಗೆ ಹೆಂಗೋ ಅವ್ರದ್ದೊಂದು ಕಾಂಟ್ಯಾಕ್ಟ್ ಸಿಕ್ತು. ಸೊ ನಾನು ಓಕೆ ಫೈನ್, ನಾನು ಅವ್ರಿಗೆ ಕಾಲ್ ಮಾಡ್ಲಾ, ಸರಿ ಇರುತ್ತಾ, ತಪ್ಪಾಗುತ್ತಾ ಅಂತ ಹೇಳಿ. ಬಟ್ ಆದರೂ ಒಂದು ಟೆಕ್ಸ್ಟ್ ಮಾಡಿದೆ, ಮ್ಯಾಮ್ ತುಂಬ ಖುಷಿ ಆಗ್ತಿದೆ, ಇಲ್ಲಿ ಕನ್ನಡದಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ ನಿಮಗೆ, ಯಾವಾಗಾದರೂ ಒಂದ್ಸಲ ಬಂದಾಗ ಹೇಳಿ ಅನ್ನೋ ಥರ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಗೊತ್ತಲ್ಲ, ಪ್ರತಿಯೊಂದು ವಿಡಿಯೋಗೂ ಅವ್ರನ್ನ ಟ್ಯಾಗ್ ಮಾಡೋದು, ನೀವು ಕರ್ನಾಟಕಕ್ಕೆ ಬನ್ನಿ, ಬೆಂಗಳೂರಿಗೆ ಬನ್ನಿ, ಆಶಿಕಾ ಅವ್ರನ್ನ ಮೀಟ್ ಮಾಡಿ, ನಿಪುಣ್ ಅವ್ರನ್ನ ಮೀಟ್ ಮಾಡಿ ಅಂತ. ಸೊ ಅವ್ರಿಗೂ ಏನು ಇಷ್ಟೊಂದು ಲೆವೆಲಲ್ಲಿ ನಮಗೆ ಹಿಂಸೆ ಕೊಡ್ತಾ ಇದಾರಲ್ಲ ಅಂತ, ಅಷ್ಟು ಪ್ರೀತಿ ನಮ್ಮ ಕನ್ನಡಿಗರದು. ಸೊ ನೆಕ್ಸ್ಟ್ ಆಮೇಲೆ ಒಂದ್ಸಲ ಏನಾಯ್ತು, ಅವರು ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದಿದ್ರು. ಸೊ ಅವ್ರಿಗೆ ಬೆಂಗಳೂರು ತುಂಬಾ ಇಷ್ಟ ಅಂತೆ, ಅವ್ರು ಅವಾಗ ಬೆಂಗಳೂರಿಗೆ ಶಾಪಿಂಗ್ಗೆ ಫ್ರೆಂಡ್ಸ್ ಮೀಟ್ ಮಾಡಕ್ ಬರ್ತಾ ಇರ್ತಾರಂತೆ. ಸೊ ಅವತ್ತೇನಾಯ್ತು, ಅವರು ಮಾಲ್ಗೆ ಬಂದಿದ್ರು, ಎಲ್ಲೋ ಒಂದು ಸ್ಟೋರಿ ಹಾಕ್ಬಿಟ್ಟಿದ್ರು ಅವರು, ಇಂದ್ರಾನಗರಲ್ಲಿ ಪಿಜ್ಜಾ ಏನೋ ತಿಂತಾ ಇರೋದು ಸ್ಟೋರಿ ಹಾಕ್ಬಿಟ್ಟಿದ್ರು. ಇನ್ನೂ ಒಂದು ಹಾಫ್ ಅನ್ ಅವರ್ ಆಗಿಲ್ಲ, ಅವ್ರು ಹಾಕೊಂಡು 2 ಮಿನಿಟ್ಸ್ ಆಗಿಲ್ಲ, ನನಗೆ ಟ್ಯಾಗ್ಗಳು, ಅವ್ರು ಬೆಂಗಳೂರಲ್ಲಿದ್ದಾರೆ, ನೀವು ಹೋಗ್ಲೇಬೇಕು, ಅವ್ರು ಬೆಂಗಳೂರಲ್ಲಿದ್ದಾರೆ, ನೋಡಿ ನೀವು ಹೋಗ್ಬೇಕು, ಹುಡುಕೊಂಡು ಹೋಗಿ, ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಅಂತ. ನಾನು ಓಕೆ ಫೈನ್, ಮತ್ತೆ ನಂಬರ್ಗೆ ಟ್ರೈ ಮಾಡಿದೆ, ಪಿಕ್ ಮಾಡಲಿಲ್ಲ. ಆಮೇಲೆ ಸಡನ್ನಾಗಿ ಕಾಲ್ ಬಂತು, ಹಾಯ್ ಯಾರು ಮಾತಾಡ್ತಿರೋದು, ಹೂ ಇಸ್ ದಿಸ್, ಮೇ ಐ ನೋ ಯೋರ್ ನೇಮ್, ಏನೋ ಸಮ್ ಇಂಟರ್ವ್ಯೂ ಆರ್ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಏನು ಅಂತ. ಹಾಯ್ ಮ್ಯಾಮ್, ದಿಸ್ ಇಸ್ ಆಶಿಕಾ, ಐ ವಾಯ್ಸ್ಡ್ ಯು ಫಾರ್ ರಾಧೆ ಇನ್ ಕನ್ನಡ. ಸೊ ಈ ಥರ ನಿಮ್ಮನ್ನು ಮಾತಾಡಿಸ್ಬೇಕಾಗಿತ್ತು, ವೆನ್ ಕ್ಯಾನ್ ಐ ಮೀಟ್ ಯು ಅಂತ. ಅವರು ಐ ಡೋಂಟ್ ಹ್ಯಾವ್ ಟೈಮ್ ಟು ಮೀಟ್ ಇನ್ ಆಲ್, ನಾನಿಲ್ಲಿ ಮಾಲಲ್ಲಿ ಇರ್ತೀನಿ, ನೀವು ಅವಾಗ ಫ್ರೀ ಇದ್ರೆ ಬರ್ಬೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ, ಅವರು ಮತ್ತೆ ಆ್ಯಕ್ಚುಲಿ ಯಾವುದಪ್ಪ ಸತ್ಯಭಾಮೆ ಕ್ಯಾರೆಕ್ಟರ್ ಮಾಡಿದ್ದು ಮನೀಷಾ ಅಂತ, ಅವರು ಮತ್ತೆ ಇವರು ಮಲ್ಲಿಕಾ ಮತ್ತೆ ಮನೀಷಾ ಇಬ್ರು ಅಲ್ಲಿದ್ರು. ನಾನು ನನ್ನ ತಂಗಿ ಓಡೋದ್ವಿ ಒಂದೇ ಉಸಿರಲ್ಲಿ, ಅಪ್ಪ ಇನ್ನು ಸಿಗದೆ ಇದ್ರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಓಡೋಗಿ ಅವ್ರಿಗೆ ಏನೇನೋ ಒಂದು ಗಿಫ್ಟ್ಸ್ ಎಲ್ಲ ತಗೊಂಡಿದ್ವಿ ನಾನು ನನ್ನ ತಂಗಿ. ಆ್ಯಂಡ್ ಅದನ್ನೆಲ್ಲ ಕೊಟ್ಟು ನಂಗೆ ಆಬ್ವಿಯಸ್ಲಿ ಇಷ್ಟು ಪ್ರೀತಿಗೆ ಅಳುನೇ ಬಂದ್ಬಿಡ್ತು ಅವ್ರನ್ನ ನೋಡಿ. ಆ್ಯಂಡ್ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿಸ್ದೆ. ಸೊ ಶಿ ವಾಸ್ ಸೋ ಹ್ಯಾಪಿ. ಕನ್ನಡ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಕನ್ನಡಿಗರು ಅಂತೇಳಿ ಕನ್ನಡಿಗರಿಗೋಸ್ಕರ ಒಂದಷ್ಟು ಕನ್ನಡದಲ್ಲಿ ಮಾತಾಡಿದ್ರು. ಅದೆಲ್ಲ ವಿಡಿಯೋ ಮಾಡ್ಕೊಂಡ್ವಿ, ಅದನ್ನೆಲ್ಲ ಹಾಕಿದ್ವಿ. ಆ್ಯಂಡ್ ಇಟ್ ಬ್ಲೂ ಅಪ್ ಆ್ಯಕ್ಚುಲಿ ಅವಾಗಂತೂ. ಓಕೆ, ಅದನ್ನ ವಿಡಿಯೋ ಮಾಡ್ಕೊಂಡು ಹಾಕಿದಾಗ ನಿಮಗೆ ಒಂದಷ್ಟು ಕಾಮೆಂಟ್ಸ್ ಬಂದಿರುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಮ್ಯಾಮ್. ಅದು ವೈರಲ್ ಅಂದ್ರೆ ವೈರಲ್ ಆಗ್ತಾ ಇದೆ ಅದು ಎಲ್ಲಾ ಕಡೆ. ಆ ವಿಡಿಯೋನ ತೆಗೆದು ಬೇರೆ ಬೇರೆ ಟ್ರೋಲ್ ಪೇಜ್ಗಳು, ಫ್ಯಾನ್ ಪೇಜ್ಗಳು ಎಲ್ಲರೂ ಹಾಕ್ತಾ ಇದ್ದಾರೆ. ತುಂಬಾ ಅಂದ್ರೆ ಪ್ರೀತಿ, ತುಂಬಾ ನೀವ್ ಹೆಂಗ್ ಕಂಡು ಹಿಡಿದ್ರಿ, ಸುಮೇಧ್ನು ಹುಡುಕಿ ಅಂತ. ಅವ್ರು ಫುಲ್ ಬಿಸಿ ಬಿಡಿ, ಕೃಷ್ಣ ಅವ್ರು ಬಿಸಿ. ಸೊ ಅವ್ರ ಜೊತೆ ನಾವು ಮಾತಾಡಿ ಹೆಂಗೆ ಅಂತ. ಬಟ್ ದೆನ್ ಅದೊಂಥರ ನೆಕ್ಸ್ಟ್ ಲೆವೆಲ್ ಸಾರ್ಥಕತೆ ಕೊಡ್ತು. ನಾನ್ ಕೆಲಸ ನಾನ್ ಡಬ್ ಮಾಡಿದ್ದ ಒಂದು ಕ್ಯಾರೆಕ್ಟರ್ನ ನಾವು ಹೋಗಿ ಮಾತಾಡಿಸಿ, ಅವರು ಕೂಡ ಇಲ್ಲ ನಿಮ್ ವಿಡಿಯೋಸ್ ನಾನು ನೋಡಿದೀನಿ, ಕನ್ನಡದ ವಾಯ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳೋದಿದ್ಯಲ್ಲ, ಅಬ್ಬಾ ಸಾಕು, ಇನ್ನೇನ್ ಬೇಕಪ್ಪ ಜೀವನಕ್ಕೆ ಅಂತ ಅನ್ಸ್ತು. ಇವಾಗ ನಾರ್ಮಲ್ ಆಗಿ ನಾವು ಒಂದು ಸಿನಿಮಾಗೆ ಡಬ್ ಮಾಡ್ಬೇಕಾದ್ರೆ ಒಂದು ಗತ್ತಿರ್ಬೇಕು. ಹೌದು. ಅದು ಈ ಪೌರಾಣಿಕ ಪಾತ್ರಗಳಿಗೆ ನಾವು ಧ್ವನಿ ಕೊಡ್ತೀವಿ ಅಂದ್ರೆ ಅದೇನಂತಾರೆ ನೆಕ್ಸ್ಟ್ ಲೆವೆಲ್ ಗತ್ತಿರ್ಬೇಕು. ಅದು ಚಿಕ್ಕ ಚಿಕ್ಕ ಪಾಯಿಂಟ್ ಅಲ್ಲೇ ಕೆಲವೊಂದ್ಸಲ ಮಿಸ್ಟೇಕ್ಸ್ ಆಗ್ಬಿಡುತ್ತೆ, ಅಥವಾ ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಆಗಿದೆ, ವಾಯ್ಸ್ ಚೇಂಜ್ ಆಗ್ಬಿಡುತ್ತೆ. ಸೊ ಈ ಪೌರಾಣಿಕ ಪಾತ್ರ ಅಂತ ಬಂದಾಗ ನಿಮ್ಗೆ ಏನಾದ್ರು ಚಾಲೆಂಜಸ್ ಅಂತ ಏನಾದ್ರು ಇತ್ತ, ಹೇಗೆ? ಆಕ್ಚುಲಿ ಇದು ತುಂಬಾ ಫನ್ನಿ ಅನ್ಸುತ್ತೆ. ನಾನು ಸುವರ್ಣ ಅಲ್ಲಿ ಅವಾಗ ಲಾಕ್ಡೌನ್ ಟೈಮಲ್ಲಿ ಮಹಾಭಾರತ, ರಾಧಾಕೃಷ್ಣ, ಸೀತೆಯ ರಾಮ, ಅಂಡ್ ಇನ್ನೊಂದು ಯಾವ್ದು ಬರ್ತಿತ್ತು,
ಇಷ್ಟು 3 ಸೀರಿಯಲ್ಲು ಪೌರಾಣಿಕದ್ದೇ ಅಲ್ವಾ. ಮಹಾಭಾರತದಲ್ಲಿ ಕುಂತಿ ಕೊಡ್ತಾ ಇದ್ದೆ, ರಾಧಾಕೃಷ್ಣ ಅಲ್ಲಿ ರಾತೆ ಕೊಡ್ತಾ ಇದ್ದೆ, ಸೀತೆಯ ರಾಮ ಅಲ್ಲಿ ಸೀತೆ ಕೊಡ್ತಾ ಇದ್ದೆ. 3 ಅದ್ರಲ್ಲಿ ಅರ್ಧ ಗಂಟೆ ಬಿಟ್ಟು ಪ್ಲೇ ಆಗ್ತಾ ಇತ್ತು. ಅದು 3 ಗೊತ್ತಾಗದೆ ಇರೋ ತರ ಮಾಡ್ಬೇಕಾಗಿತ್ತು. ಅದೊಂದು ಎಕ್ಸ್ಟ್ರೀಮ್ ಲೆವೆಲ್ ಚಾಲೆಂಜ್ ಆಗಿತ್ತು. ಇವಾಗ ನನಗೂ ಗೊತ್ತಾಗಿದೆ ನೀವು ಕುಂತಿಗೆ ವಾಯ್ಸ್ ಕೊಟ್ಟಿದ್ರಿ ಅಂತ. ಹೌದಾ? ಯಾಕಂದ್ರೆ ರಾಧೆದ್ ಗೊತ್ತಿತ್ತು, ಸೀತೆದು ಗೊತ್ತಿತ್ತು, ಕುಂತಿದ್ ಗೊತ್ತಿಲ್ಲ. ಕುಂತಿದ್ ತುಂಬಾ ನೆಕ್ಸ್ಟ್ ಲೆವೆಲ್ ಚಾಲೆಂಜ್, ಬಿಕಾಸ್ ಅವ್ರ ರಾಜಮಾತೆ ಅದ್ರಲ್ಲಿ. ಸೊ ಅದ್ರಲ್ಲಂತೂ ಆ ಡೈಲಾಗ್ಸು, ಆ ಒಂದು ಗತ್ತು, ಆ ಒಂದು ಎನರ್ಜಿ ನೀವು ಹೇಳಿದ್ರಲ್ಲ, ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ತುಂಬ ಅಂದರೆ ಎಲ್ಲೋ ರಂಗಭೂಮಿ ಮಾಡಿದ್ದು ಬಹಳ ಸಹಾಯ ಕೊಡ್ತು ಅದರಿಂದ. ಆ್ಯಂಡ್ ಅದು ತುಂಬ 3 ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಚಾಲೆಂಜ್ ಇತ್ತು. ನಾನು ಎಲ್ಲೋ ಓದಿದ್ದು, ಈಗ ಒಬ್ಬ ಭಕ್ತ ದೇವ್ರ ಹತ್ರ ಬಂದಾಗ, ದೇವ್ರೇ ನಾನು ನಿನಗೆ ಎಲ್ಲ ಕೊಟ್ಟಿದ್ದೀನಿ, ನನಗಾದ್ರೂ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ದೇವ್ರು ಹೇಳ್ತಾನಂತೆ, ಯಾಕೆ ನಿನಗೆ ಹೀಗೆ ಅನ್ನಿಸ್ತಿದೆ ಅಂತ. ಯಾಕೆಂದ್ರೆ ನಾನೇ ನಿನಗೆಲ್ಲ, ನೀನ್ ಕೊಟ್ಟಿರೋದನ್ನೇ ನಾನು ಎಲ್ಲ ಕೊಟ್ಟಿದ್ದೀನಿ, ಇನ್ನು ನಾನು ಏನ್ ಕೊಡ್ಬೇಕು ನಿನಗೆ? ಪ್ರತಿಯೊಂದು ದುಡ್ಡು ಕೊಟ್ಟಿದ್ಯಾ, ಹಣ ಕೊಟ್ಟಿದ್ಯಾ, ಹಣ್ಣು ಕೊಟ್ಟಿದ್ಯಾ, ಆಸ್ತಿ ಅಂತಸ್ತಿ ಎಲ್ಲ ಕೊಟ್ಟಿದ್ಯಾ, ಇನ್ನು ನಾನು ಏನ್ ನಿನಗೆ ಕೊಡ್ಬೇಕು ಅಂತಾನಂತೆ. ದೇವ್ರು ಹೇಳ್ತಾರಂತೆ, ನನಗೆ ನೀನ್ ಒಂದು ಒಳ್ಳೆ ಧ್ವನಿನಲ್ಲಿ ಹಾಡು ಹೇಳು ಅಂತ ಹೇಳ್ತಾರಂತೆ. ಆಗ ದೇವ್ರಿಗೆ, ಅವಾಗ ಭಕ್ತ ಹೇಳ್ತಾರಂತೆ, ಆ ತರ ಧ್ವನಿ ನನಗಿಲ್ಲ ಅಂತ. ಆಗ ದೇವ್ರು ಹೇಳ್ತಾರಂತೆ, ಇದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ದೇವ್ರು ಹೇಳ್ತಾರಂತೆ, ನಾನು ಈ ಅದ್ಭುತವಾಗಿರೋ ಧ್ವನಿನ ಎಲ್ರಿಗೂ ಕೊಟ್ಟಿರಲ್ಲ, ಅದನ್ನ ನಾನು ಕೆಲವೊಬ್ಬರಲ್ಲಿ ಮಾತ್ರ ಕೊಟ್ಟಿರ್ತೀನಿ ಅಂತ. ಸೊ ಆ ಕೆಲವೊಬ್ಬರಲ್ಲಿ ನೀವು ಕೂಡ ಯು ಮೇಡ್ ಮೈ ಡೇ. ಇವತ್ತು ನನ್ನ ದಿನಾನೇ ನೀವು ಒಂಥರ ಬ್ಯೂಟಿಫುಲ್ ಮಾಡ್ಬಿಟ್ರಿ ಮ್ಯಾಮ್. ಈ ಒಂದು ಚೆನ್ನಾಗಿದೆ ಅಲ್ವಾ? ಇದು ತುಂಬಾ ಚೆನ್ನಾಗಿಲ್ಲ ಓದಿದ್ದು ಇದನ್ನ, ನನಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇದು ಪ್ರಾಕ್ಟಿಕಲ್ ಆಗಿ ರಿಯಲ್ ಇದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹಾಡ್ಬೇಕು ಅನ್ಸುತ್ತೆ, ಹಾಡಕ್ ಬರಲ್ಲ. ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಏನೋ ಒಂದ್ ಮಿಸ್ಟೇಕ್ ಆಗ್ತಾ ಇರುತ್ತೆ. ಈಗ ಪೌರಾಣಿಕ ಪಾತ್ರ ಅಂತ ಬಂದಾಗ ಎಲ್ರಿಗೂ, ಇವಾಗ ಎಷ್ಟು ಜನ ಡಬ್ಬಿಂಗ್ ಆರ್ಟಿಸ್ಟ್ ಇದಾರೆ, ಎಲ್ರಿಗೂ ಸಿಕ್ಕಿರಲ್ಲ ಅವಕಾಶ. ಸೊ ಅದ್ರಲ್ಲಿ ನೀವು ಕೂಡ ಒಬ್ರು ಅಂದ್ರೆ ದೇವರೇ ನಿಮ್ಮನ್ನ ಮಾಡಿ ಇಲ್ಲಿ ಕಳ್ಸಿದಾರೆ ಏನೋ ಅನ್ನೋ ರೀತಿ ನನ್ಗೊಂದು ಫೀಲ್. ಖಂಡಿತ ಮ್ಯಾಮ್, ಇದಂತೂ ನಾನು ನಂಬ್ತೀನಿ. ಬಿಕಾಸ್ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನೊಂದು ಡಬ್ಬಿಂಗ್ ಆರ್ಟಿಸ್ಟ್ ಆಗ್ತೀನಿ, ಇಂಡಸ್ಟ್ರಿಯಲ್ಲಿ ಡಬ್ಬಿಂಗ್ ಮಾಡ್ತೀನಿ, ಹೀರೋಯಿನ್ಗಳ ಕಂಠದಾನ ಮಾಡ್ತಿರ್ತೀನಿ ಅಂತ. ಸೊ ಭಗವಂತನೇ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ ನಾನು ಭಾವಿಸ್ತೀನಿ ಮ್ಯಾಮ್. ಸೊ ಈಗ ನಮ್ಮ ಒಂದು ಸ್ಯಾಂಡಲ್ವುಡ್ ಚಂದನವನದಲ್ಲಿ ನೀವು ಬಂದ್ರಿ, ಮಹಾನಟಿ ಆಯ್ತು, ಡಬ್ಬಿಂಗ್ ಆಯ್ತು, ಲೈಕ್ ಒಂದಷ್ಟು ಸೀರಿಯಲ್ಸು, ಸಿನಿಮಾ ಎಲ್ಲದಕ್ಕೂ ವಾಯ್ಸ್ ಕೊಟ್ರಿ. ಸೊ ಎಲ್ಲರ ಜೀವನದಲ್ಲೂ ಅಪ್ ಅಂಡ್ ಡೌನ್ಸ್ ಅಂತ ಇರುತ್ತೆ. ನಿಮಗೂ ನಿಮ್ಮ ಲೈಫಲ್ಲೂ ಇದೆಯಾ? ಖಂಡಿತ ಮ್ಯಾಮ್. ಆಕ್ಚುಲಿ ಇವಾಗ ಎಷ್ಟು ನೀವು ರಾಧಾಕೃಷ್ಣ ಇದನ್ನೆಲ್ಲ ಪ್ರೀತಿಸ್ತಾ ಇದ್ದೀರಾ, ಮಧ್ಯದಲ್ಲಿ ಏನಾಯ್ತು, ಅಯ್ಯೋ ಇವ್ರು ಏನೇ ಮಾಡಿದ್ರು ರಾಧೆ ತರಾನೇ ಮಾತಾಡ್ತಾರೆ, ಏನೇ ಇದ್ರು ಅದೇ ಸ್ವೀಟ್ ವಾಯ್ಸ್ ಅಲ್ಲೇ ಮಾತಾಡ್ತಾರಪ್ಪ ಅನ್ನೋ ತರ ನಮಗೂ ಮಧ್ಯದಲ್ಲಿ ಒಂದು ಸ್ವಲ್ಪ ಡೌನ್ ಫಾಲ್ ಅನ್ನೋದಿತ್ತು. ಬಟ್ ಅದಾದ್ಮೇಲೆ ಓಕೆ, ನಾನು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡೆ. ಇವಾಗ ರಾಧಾಕೃಷ್ಣ ರಾಧೆ ವಾಯ್ಸ್ನ ನಾನು ಕುಂತಿ ಮಾಡ್ಬೇಕಾದ್ರೆ ತರೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಾನು ರಾಧೆ ನೋಡಿದಾಗ ಮಾತ್ರ, ಆ ಒಂದು ಫೀಲಲ್ಲಿ ಬಂದಾಗ ಮಾತ್ರ ರಾಧೆ ವಾಯ್ಸ್ ಬರೋದು. ಸೊ ಕುಂತಿ ಬೇಸಿಕ್ಲಿ ನನ್ನ ವಾಯ್ಸ್ ಇರೋದು ಸ್ವೀಟ್, ಟೆಕ್ಸ್ಚರ್ ಇಸ್ ವೆರಿ ಸ್ವೀಟ್, ಐ ಅಂಡರ್ಸ್ಟ್ಯಾಂಡ್. ಸೊ ಅದಾದ್ಮೇಲೆ ಆ ಚಾಲೆಂಜ್ನ ನಾನು ತಗೊಂಡು ಓಕೆ ಒಂದಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸನ್ನು ಮಾಡೋದಕ್ಕೆ, ಸೀರಿಯಲ್ಸ್ ಏನಿದೆ ಆ ಒಂದು ಇದು ಡೈಲಿ ಸೋಪ್ಸ್ನ ಸ್ವಲ್ಪ ಕಡಿಮೆ ಮಾಡಿ ನಾನು ಒಂದು ವೆರಿ ಚಿಕ್ಕ ಬ್ರೇಕನ್ನು ತಗೊಂಡು ಓಕೆ ಈಗ ಬೇರೆ ಥರ ಟ್ರೈ ಮಾಡಬೇಕು ಅಂತ ಹೇಳಿ ಸಿನಿಮಾಗಳನ್ನು ಬೇರೆ ಥರ ಮಾಡ್ತಾ ಇದ್ದೆ. ಈಗ ಕುಂತಿ ವಾಯ್ಸ್ ಅಂತ ಅಂದ್ರೆ ಅದಕ್ಕೆ ಯಾವ ರೀತಿ ವಾಯ್ಸ್ ಕೊಡ್ತಾ ಇದೆ? ಅಂದ್ರೆ ರಗಡ್ ಆಗಿರ್ತಿತ್ತು, ವೆರಿ ಅಂದ್ರೆ ಮೆಚೋರ್ಡ್ ವಾಯ್ಸ್ ಇರ್ತಿತ್ತು. ಈಗ ರಾಧೆಯಲ್ಲಿ ನೀವು ಎಷ್ಟು ಪುಟ್ಟ ಮಗು ತರ ಒಂದು ಹದಿಹರಿಯದ ಹುಡುಗಿ ತರ ಕೇಳಿಸ್ತತ್ತೆ ವಾಯ್ಸ್. ಕುಂತಿ ಅವರಿಗಾದ್ರೆ ವೆರಿ ಮೆಚೋರ್ಡ್, ಸೆಟಲ್ಡ್, ಅವರೊಂದು 45-50 year old ವಾಯ್ಸ್ ತರ ಕೊಡ್ಬೇಕಿತ್ತು ರಾಜಮಾತೆ. ನೀವು ಒಂದ್ ಲೈನ್ ಹೇಳ್ಬೋದು? ಸೊ ಆಕ್ಚುಲಿ ದ್ರೌಪದಿಯ ವಸ್ತ್ರಾಭರಣದ ಟೈಮಲ್ಲಿ ಇವ್ರಿಗೆ ಬೈತಾರೆ, ಯಾರಿಗೆ, ಶಕುನಿಗೋ ಗಾಂಧಾರ ರಾಜ ಅವ್ರಿಗೆಲ್ಲ ಬೈತಾರೆ. ಆ ಟೈಮಲ್ಲಿ ಬರುವಂತ ಒಂದು ಡೈಲಾಗ್, ಮಾತನಾಡಲಿ ಬಿಡು ಗಾಂಧಾರ ರಾಜ, ಅವನೊಳಗಿನ ಅಹಂಕಾರ ಅವನನ್ನು ಮಾತನಾಡಿಸುತ್ತಿದೆ, ಆದರೆ ಅವನು ಮಾಡಿರುವ ಈ ಕೃತ್ಯಕ್ಕೆ ನಾನೆಂದಿಗೂ ಅವನನ್ನು ಕ್ಷಮಿಸುವುದಿಲ್ಲ. ಸೀರಿಯಸ್ಲಿ ಈ ವಾಯ್ಸ್ಗೂ ರಾಧೆ ವಾಯ್ಸ್ಗೂ ಸಂಬಂಧನೇ ಇಲ್ಲ. ಹೌದು, ನೀವು ಕೊಟ್ಟಿದ್ದ ಅಂತ ಇವಾಗ ಇವ್ರು ಕೊಟ್ಟಿದ್ದ ಇದು ಅಂತ ಅನ್ಸುತ್ತೆ. ಹೌದು. ಬಟ್ ಸೀತೆ ವಾಯ್ಸ್ ಅಂತ ಬಂದಾಗ ಹೇಗಿರ್ತಿತ್ತು? ಸೀತೆದು
ಸ್ವಲ್ಪ ಮಿಡ್ ಅಂದ್ರೆ ರಾಧೆ ಎಷ್ಟು ಪುಟ್ಟು ಮಗು ತರ ಮಾತಾಡ್ತಿದ್ಲು, ಸೀತೆ ಸ್ವಲ್ಪ ಓಕೆ ಅವಳು ಅಷ್ಟೇ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಪ್ರೀತಿಯಾಗಿ ಮಾತಾಡ್ತಿದ್ಲು. ರಾಧೆದು ಮಗು ತರ ಆಟ ಆಡ್ಕೊಂಡಿರೋದು, ಸೀತೆದು ಒಂದ್ ಸ್ವಲ್ಪ ಅಂದ್ರೆ ಹೆಂಗ್ ಬರತ್ತೆ, ರಾಮ ನೀನು ಕಾಡಿಗೆ ಹೋದ್ರೂ ನಾನು ಎಂದೆಂದಿಗೂ ನಿನ್ನನ್ನೇ ಪ್ರೀತಿಸ್ತೀನಿ, ಯಾಕಂದ್ರೆ ನೀನು ನನ್ನವನು, ಸೀತೆಯ ರಾಮ ಅಂತ. ಈ ಥರ. ತುಂಬಾ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಷ್ಟು ಭಾಷೆಯಲ್ಲಿ ಡಬ್ ಮಾಡ್ತಿದ್ದೀರಾ? ನನಗೆ ಬರುವಂಥ ಭಾಷೆಗಳು ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳ್, ಮಲಯಾಳಂ ಸ್ವಲ್ಪ ಸ್ವಲ್ಪ. ಸೊ ನಾನು ಈಗ ತಮಿಳಲ್ಲಿ ಡಬ್ ಮಾಡಿದ್ದೀನಿ, ಹಿಂದಿಯಲ್ಲೂ ಡಬ್ ಮಾಡಿದ್ದೀನಿ, ತೆಲುಗುವಲ್ಲೂ ಡಬ್ ಮಾಡಿದ್ದೀನಿ. ಮೇನ್ ಸ್ಟ್ರೀಮ್ ನಮ್ಮ ಕನ್ನಡ. ಸೊ ಅದು ಬಿಟ್ಟರೆ ಹಿಂದಿ, ತೆಲುಗು, ತಮಿಳ್, ಮಲಯಾಳಮಲ್ಲೂ ಕೂಡ ನಾನು IVRSಗಳನ್ನು ಮಾಡಿದ್ದೀನಿ. ಸೊ ಇಷ್ಟು. ಓಕೆ, ಯಾವ ಹೀರೋಯಿನ್ ವಾಯ್ಸ್ಗೆ ಡಬ್ ಮಾಡಬೇಕು ಅಂತ ಆಸೆ ಇದೆ? ದೀಪಿಕಾ ಪಡುಕೋನ್ ಮ್ಯಾಮ್ ಮತ್ತೆ ರಮ್ಯಾ ಮ್ಯಾಮ್. ಯಾಕೆ ಇಷ್ಟ ದೀಪಿಕಾ ಪಡುಕೋಣೆ, ರಮ್ಯಾ? ಓ ಮೈ ಗಾಡ್, ದೀಪಿಕಾ ಮ್ಯಾಮ್ ನನಗೆ ಹೆಂಗೆ ಸುದೀಪ್ ಸರ್ ಇಷ್ಟನೋ ಅವರು ಕೂಡ ಅಷ್ಟೇ. ಶಿ ಇಸ್ ವೆರಿ ಡಿಗ್ನಿಫೈಡ್, ತುಂಬ ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡುವಾಗ ಅವ್ರ ಪರ್ಫೆಕ್ಷನ್ ಹೆವಿ ಇಷ್ಟ ನನಗೆ. ಕಣ್ಣಲ್ಲಿ ಅವರು ಇಸ್ ವೆರಿ ಯುನೋ ಆ ಕಣ್ಣಲ್ಲಿರುವಂಥ ಎನರ್ಜಿನೇ ಬೇರೆ ಅವರು ಆ್ಯಕ್ಟ್ ಮಾಡುವಾಗ. ಸೊ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ದೀಪಿಕಾ ಮ್ಯಾಮ್ದು. ರಮ್ಯಾ ಮ್ಯಾಮ್ ಆಲ್ ಟೈಮ್ ಫೇವ್ರೆಟ್ ಎಲ್ಲರಿಗೂ ಬಿಡಿ. ರಮ್ಯಾ ಮ್ಯಾಮ್ ಅದೊಂದು ಕ್ಯೂಟೆಸ್ಟ್ ನಮ್ಮ ಕ್ವೀನ್ ಅವರು. ಸೊ ಆ ಕ್ವೀನ್ಗೆ ಒಂದು ಯಾವಾಗಾದ್ರೂ ಡಬ್ ಮಾಡಬೇಕು ಅಂತ ಆಸೆ ಇದೆ. ಓಕೆ, ಈಗ ಬೇರೆ ಭಾಷೆ ನಟಿಯರು ಅಂತ ಬಂದಾಗ ಯಾರ ವಾಯ್ಸ್ನ ಡಬ್ ಮಾಡಿದ್ದೀರಾ? ನಾನು ಆ್ಯಕ್ಚುಲಿ ಪೂಜಾ ಹೆಗ್ಡೆ ಅವರು, ಸಮಂತಾ ಅವರು, ಐಶ್ವರ್ಯ ರಾಯ್ ಅವರು, ಆ್ಯಂಡ್ ಆಲ್ಮೋಸ್ಟ್ ಮೇಜರ್ಲಿ ಇವಾಗ ಏನು ಹೊಸದಾಗಿ ಬರ್ತಾ ಇದೆ ನೀವು ನೋಡ್ತಿರುವ ಜಾನ್ವಿ ಕಪೂರ್ ದೇವರ ಅಲ್ಲಿ. ಸೊ ಇಷ್ಟೆಲ್ಲ ಈಗೇನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡಕ್ಕೆ ರಿಲೀಸ್ ಆಗ್ತದೆ, ಅದರಲ್ಲಿ ಮೇಜರ್ಲಿ ನನ್ನ ವಾಯ್ಸ್ ಮಾಡಿರ್ತೀನಿ. ಆ್ಯಂಡ್ ಪೂಜಾ ಹೆಗ್ಡೆ ಮತ್ತು ಸಮಂತಾ ಮೇಡಮ್ಗೆ ನಾನು ಐ ಆಮ್ ಲೈಕ್ ಅಪ್ರೂವ್ಡ್ ವಾಯ್ಸ್ ಅನ್ನೋ ಥರ. ಯಾವುದೇ ಸಿನಿಮಾ ಬಂದರೂ ಅಕಸ್ಮಾತ್ ಸೂಟ್ ಆಯ್ತು ಅಂದ್ರೆ ನನ್ನಿಂದಾನೇ ಮಾಡಿಸ್ತಾರೆ, ಅದೊಂದು ಖುಷಿ ಇದೆ ಮ್ಯಾಮ್. ಒಬ್ಬೊಬ್ಬ ವಿಶ್ವ ಸುಂದರಿಗೂ ವಾಯ್ಸ್ ಕೊಟ್ಬಿಟ್ಟಿದ್ದೀರಾ. ರೋಬೋ ಅಲ್ಲಿ ಐಶ್ವರ್ಯ ಮ್ಯಾಮ್ ವಾಯ್ಸ್ ಕೊಟ್ಟಿದೆ. ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಸೋಷಿಯಲ್ ಮೀಡಿಯಾನ ಒಳ್ಳೇದಾಗೂ ಕೆಲವೊಬ್ರು ಬಳಸ್ಕೊಳ್ತಾರೆ, ಕೆಟ್ಟದಾಗೂ ಕೆಲವೊಬ್ರು ಬಳಸ್ಕೊಳ್ತಾರೆ. ಅದ್ರಲ್ಲಿ ನಾವೇನಾದ್ರೂ ಪೋಸ್ಟ್ ಹಾಕಿದಾಗ, ವಿಡಿಯೋಸ್ ಹಾಕಿದಾಗ ಎಲ್ಲೋ ಒಂದ್ ಕಡೆ ಬ್ಯಾಡ್ ಕಮೆಂಟ್ಸ್ ಅಂತ ಒಂದಷ್ಟು ಇರುತ್ತೆ. ಆಶಿಕಾ ಅವರಿಗೂ ಬ್ಯಾಡ್ ಕಮೆಂಟ್ಸ್ ಬಂದಿದ್ಯಾ? ಕೆಲವೊಂದು ತುಂಬಾ ಕಡಿಮೆ ಮ್ಯಾಮ್, ಬಟ್ ಕೆಲವೊಂದು ಬಂದಿದೆ. ಬಟ್ ಅದು ನಾನು ಬಂದಾಗ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಇವಾಗ ಅವರು ಬ್ಯಾಡ್ ಏನೋ ಕಮೆಂಟ್ ಹೇಳಿದ್ದಾರೆ ಅಂದ್ರೆ ಓಕೆ, ಅವ್ರಿಗೇನೋ ಒಂದು ಇಷ್ಟ ಆಗಿರಲ್ಲ, ಅದನ್ನ ಅವ್ರು ಎತ್ತಿ ಹೇಳಿರ್ತಾರೆ, ಅದನ್ನ ನಾವು ನೆಕ್ಸ್ಟ್ ಟೈಮ್ ಇಂದ ತಿದ್ಕೋಬಹುದು. ಅಂಡ್ ಇನ್ನೊಂದೇನು ಅಂತಂದ್ರೆ ಅದೊಂಥರ ಮೋಟಿವೇಶನ್ ನಿಮ್ಗೆ. ಓಕೆ, ಸೊ ಹೀಗೆ ಹೇಳಿದಾರಲ್ವಾ, ಅವರು ನಮ್ಮ ಹಿತೈಷಿಗಳು ಅಂತ ನಾನು ಭಾವಿಸ್ತೀನಿ. ಸೊ ಅದರಿಂದ ಇನ್ನೊಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ. ಏನಾದ್ರೂ ಹೊಸದಾಗಿ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ತೀರಾ, ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ತೀರಾ, ಅದೊಂದು.